ಬಾಗಲಕೋಟೆಯ ಕಾಂಗ್ರೆಸ್ಗೆ ಮತ್ತಷ್ಟು ಬಲ ಸಿಗ್ತಾ ಇದೆ. ಕೊನೆಗೂ ವೀಣಾ ಕಾಶ್ಯಪ್ಪನವರ ಅಖಾಡಕ್ಕಿಳಿದಿದ್ದಾರೆ. ಸಂಯುಕ್ತ ಪಾಟೀಲ್ ಪರ ವೀಣಾ ಅಖಾಡಕ್ಕಿಳಿದಿದ್ದಾರೆ. ಸಂಯುಕ್ತಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವೀಣಾ ಕಾಶ್ಯಪ್ಪನವರು ಬಂಡಾಯ ಎದ್ದಿದ್ರು. ಆದರೆ ಈಗ ಸಂಯುಕ್ತ ಪಾಟೀಲ್ ಪರ ಅಖಾಡಕ್ಕಿಳಿದಿದ್ದು ನಾಮಪತ್ರ ಸಲ್ಲಿಕೆಗೆ ವೀಣಾ ಹಾಜರು. ಕಳೆದ ಹಲವು ದಿನಗಳಿಂದ ತಟಸ್ಥವಾಗಿ ಉಳಿದಿದ್ರು ವೀಣಾ. ಬಾಗಲಕೋಟೆಯಲ್ಲೀಗ ಸಂಯುಕ್ತ ಪಾಟೀಲ್ ಶಕ್ತಿ ಪ್ರದರ್ಶನ. ರೋಡ್ ಶೋ ಮೂಲಕ ನಾಮಿನೇಷನ್ ಸಲ್ಲಿಸಿದ್ದಾರೆ ಸಂಯುಕ್ತ ಪಾಟೀಲ್. ನನಗೆ ಆನಿ ಬಲ ಬಂದಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಬಂದಿದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅಕ್ಕ ಅಂತಂದರೆ ಬರೀ ನಂದು ಒಂದೇ ಅಕ್ಕ ಅಲ್ಲ, ಅವರು ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲೇ ವೀಣಾ ಅಕ್ಕ ಅವರು. ಸೊ ಅದಕ್ಕಾಗಿ ನನಗೆ ತುಂಬ ಖುಷಿಯಾಗಿದೆ ಅವ್ರು ಬಂದಿರೋದಕ್ಕೆ. ನಮ್ಮ ಪಕ್ಷಕ್ಕೆ ಆನೆ ಬಲ ಬಂದಿದೆ. ಯಾವತ್ತಿದ್ರೂ ಕೂಡ ಒಂದು ಕುಟುಂಬದಲ್ಲಿ ಮುನಿಸುಗಳು ಅನಿವಾರ್ಯ, ಆದರೆ ನಾವು ಒಂದೇ. ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಯಾವುದು ಸಮಸ್ಯೆ ಆಗ್ತಾ ಇತ್ತು ಅದನ್ನ ಶಮನಗೊಳಿಸುವಲ್ಲಿ ಈಗ ಕೈಪಡೆ ಯಶಸ್ವಿಯಾದಂತೆ ಕಂಡು ಬರ್ತಾ ಇದೆ. ಹೇಗೆ ವೀಣಾ ಕಾಶ್ಯಪ್ಪನವರು ಇಷ್ಟು ಸಲೀಸಾಗಿ ಸಂಯುಕ್ತ ಪಾಟೀಲ್ ಪರ ಈಗ ಅಖಾಡಕ್ಕಿಳಿತಾ ಇದ್ದಾರೆ? ಯಾವ್ದು ವರ್ಕೌಟ್ ಆಯ್ತು ಅಂತ? ಪ್ರಥಮ ಏನೊಂದು ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಬಂಡಾಯ ಏನು ಕೇಳಿ ಬಂದಿತ್ತು ಅಂದರೆ ವೀಣಾ ಕಾಶ್ಯಪ್ಪನವರು ಟಿಕೆಟ್ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಅವರು ಬಂಡಾಯ ಹೇಳ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದ್ದು. ಆದರೆ 2-3 ಸಭೆಗಳು ಆದರೂ ಸ್ವರ ಅವರ ಮುನಿಸು ಕಡಿಮೆ ಆಗಿರಲಿಲ್ಲ. ಆದರೆ ನಿನ್ನೆ ಒಂದು ದಿವಸ ಏನಂತಂದರೆ ಹಿರಿಯ ಕಾಂಗ್ರೆಸ್ ನಾಯಕರು ಏನಂತಂದ್ರೆ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ. ಮಾತುಕತೆ ನಡೆಸುವುದರ ಮೂಲಕ ಭವಿಷ್ಯದಲ್ಲಿ ಏನಂತಂದ್ರೆ ಒಂದು ಭರವಸೆಯನ್ನು ಇಟ್ಕೊಂಡು ಮುನ್ನಡೆಯಿರಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ಇವತ್ತಿನ ದಿವಸ, ಯಾಕಂದ್ರೆ ಅವರಿಗೆ ಯಾವ ಒಂದು ಹುದ್ದೆಯನ್ನು ಕೊಡ್ತಾರೋ ಏನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ವೀಣಾ ಕಾಶ್ಯಪ್ಪನವ್ರು ಹೇಳಲಿಲ್ಲ. ಆದರೆ ಆ ಒಂದು ಭರವಸೆ ಮೇರೆಗೆ ಇವತ್ತಿನ ದಿವಸ ನಾನು ಏನಂತಂದ್ರೆ ಮತ್ತೆ ಪ್ರಚಾರಕ್ಕೆ ಬರ್ತಾ ಇದ್ದೇನೆ, ಆ ಒಂದು ಸಂಯುಕ್ತ ಪಾಟೀಲ್ ಅವರನ್ನ ಗೆಲ್ಲಿಸಲಿಕ್ಕೆ ನಾನು ಮುಂದಾಗ್ತೇನೆ ಅನ್ನುವಂಥ ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿರುವಂಥದ್ದು. ಮತ್ತು ಪ್ರಮುಖವಾಗಿ ಒಂದು ಮಾತನ್ನು ಹೇಳಿದ್ರು, ತ್ಯಾಗಕ್ಕೆ ಮುಂದೆ ಎಂದಾದ್ರೂ ಬೆಲೆ ಉಂಟು ಅನ್ನುವಂಥ ಮಾತನ್ನ ವೀಣಾ ಕಾಶ್ಯಪ್ಪನವರು ಹೇಳಿರುವಂಥದ್ದನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ಹೈಕಮಾಂಡ್ನ ನಾಯಕರು ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿರುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಯಾಕಂದ್ರೆ ತಟಸ್ಥವಾಗಿ ಇಳುವುದ್ರ ಜೊತೆಗೆ ಏನಂತಂದ್ರೆ ಎಲ್ಲ ಒಂದು ಕಡೆ ಬಂಡಾಯ ಸ್ಪರ್ಧೆಯನ್ನು ಕೂಡ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದ್ದು. ಆದ್ರೆ ಇವೆಲ್ಲವುಗಳನ್ನು ಮೀರಿ ಇವತ್ತಿನ ದಿವಸ ಏನು ಅವರ ಪತಿ ವಿಜಯಾನಂದ ಕಾಶ್ಯಪ್ಪನವ್ರ ಜೊತೆಗೆ ಏನಂತಂದ್ರೆ ನಿನ್ನೆ ವೀಣಾ ಕಾಶ್ಯಪ್ಪನವರು ಸಹ ಏನಂತಂದ್ರೆ ಆ ಒಂದು ನಾಮಪತ್ರ ಸಲ್ಲಿಕೆ ರೋಡ್ ಶೋದಲ್ಲಿ ಭಾಗವಹಿಸುವುದರ ಮೂಲಕ ಏನಂತಂದ್ರೆ ಎಲ್ಲ ಒಂದು ಮುನ್ಸನ್ನು ಕೂಡ ಮಾಡ್ತಿರುವಂತದ್ದು. ಹೀಗಾಗಿ ಇದು ಬಹಳಷ್ಟು ಅಂತ ಕಾಂಗ್ರೆಸ್ಗೆ ಒಂದು ಆನೆ ಬಲ ಬಂದಂತಾಗಿದೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಪ್ರಥಮ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.